ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇಲ್ಲಿ ಸಾತ್ವಿಕತೆ ಪ್ರತಿಷ್ಠಾಪನೆ ಆಗುತ್ತೆ. ಸಾತ್ವಿಕತೆ ಬಂದರೆ ಏನಾಗುತ್ತೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಯಾವತ್ತು ಸಾತ್ವಿಕತೆ ನಮ್ಮ ಮನಸ್ಸಿನಲ್ಲಿರುತ್ತೆ, ಈ ಕ್ರೂರವಾದ ಭಾವನೆಗಳು ಕಡಿಮೆ ಆಗುತ್ತೆ. ಯಾವತ್ತು ಕ್ರೂರತ್ವ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ಸಾತ್ವಿಕತೆ ಜಾಸ್ತಿ ಆಗುತ್ತೆ, ಆವಾಗ ಸಮಾಜದಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ. ಈ ಯಾರು ಹೆಣ್ಮಕ್ಳು 8 ಗಂಟೆ ಮೇಲೆ ಓಡಾಡೋಕ್ಕಾಗುತ್ತಾ? ಅಲ್ಲಿದ್ರೆ ಕಷ್ಟ, ಇನ್ನು ಹೊರಗಡೆ ಓಡಾಡೋದಿಲ್ಲಿ. ಅಂಥ ಸ್ಥಿತಿಲಿರುವಾಗ ಮಕ್ಕಳಲ್ಲಿ ಸಾತ್ವಿಕತೆಯನ್ನು ಹೇಗೆ ನಿರ್ಮಾಣ ಮಾಡೋದು? ನೋಟ್ಸ್, ಸ್ವರಗಳಿಗೆ ಆ ಶಕ್ತಿ ಇದೆ. ವಿಕೃತ ಭಾವನೆಗಳನ್ನು ಸಪ್ರೆಸ್ ಮಾಡುವಂಥ ತಾಕತ್ತಿದೆ ಸ್ವರಗಳಿಗೆ. ಅಂದ್ರೆ ಅಲ್ಲಿ ಹಾಡಬೇಕಷ್ಟೆ. ಆ ಹಾಡಬೇಕಾದ್ರೆ ಅದಕ್ಕೆ ಸಿದ್ಧಿ ಪಡ್ಕೊಳ್ಬೇಕು. ಸಿದ್ಧಿ ಪಡ್ಕೊಳ್ಬೇಕಾದ್ರೆ ತಪಸ್ಸು ಮಾಡಬೇಕು. ತಪಸ್ಸು ಮಾಡಬೇಕಾದ್ರೆ ಆ ಮನಸ್ಥೈರ್ಯ ಇರಬೇಕು. ಸಂಗೀತ ಓವರ್ ನೈಟ್ ಸಿಗೋದಲ್ಲ. ಇವತ್ತು ಒಂದು ಕವನ ಕಟ್ಬಿಟ್ಟು ಹಾಡ್ಬಿಟ್ಟು ಕಲ್ತ್ಕೊಂಡ್ಬಿಟ್ಟು ನಾಳೆ ಟಿವಿಲಿ ಬರ್ತೀನಿ ಅನ್ನೋದಲ್ಲ. ಇದು ಅಹರ್ನಿಶಿ 10 ವರ್ಷಗಳು ಇದಕ್ಕೆ ವ್ಯವಸಾಯ ಸಾಧನೆ ಮಾಡಬೇಕು. ಆದರೂ ಅವಳು ಎಲ್ಲಿ ಹೋಗ್ತಾಳೆ ಗೊತ್ತಾಗಲ್ಲ. ಸರಸ್ವತಿ ಷಡ್ಜ ಸಿಕ್ತು ಅನ್ಕೋತೀವಿ, ಸಿಗಲ್ಲ. ಒಂಚೂರು ಕಡಿಮೆ ಇರುತ್ತೆ. ಅದು ಹೇಗೆ ಕಡಿಮೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಡಿಮೆ ಇರುತ್ತೆ. ಹೇಗೆ ರಿಪೇರಿ ಮಾಡಿದ್ರೆ ಅದೇನು ಆ್ಯಂಟಿಬಯೋಟಿಕ್ಸಲ್ಲಿ ಆಗುವಂಥದ್ದಲ್ಲ. ಅದು ಮನಸ್ಸು. ಆ ಮನಸ್ಸು ಅಂತಿದೆ ಒಂಚೂರು ಷಡ್ಜ. ಇದಕ್ಕೇನು ಮಾಡ್ತೀವಿ? ಯಾವ ಔಷಧಿ ತಗೊಂಡ್ರೂ ಆಗಲ್ಲ. ಇದು ಷಡ್ಜ ಸಾಯುಜ್ಯ. ಇದು ಅಪಸ್ವರ. ಸುಸ್ವರ ಅಪಸ್ವರಗಳು ವಿವೇಚನೆ ಮೊದಲು ಬೇಕಲ್ಲ. ಆ ವಿವೇಚನೆ ಬರಬೇಕಾದರೆ ಎಲ್ಲರೂ ಸಂಗೀತಗಾರ ಆಗೋದು ಬೇಡ. ಯಾಕಂದ್ರೆ ಶ್ರೋತೃಗಳೇ ಇರಲ್ಲ. ಅಂದರೆ ನಾವು ಯಾರು ಹಾಡೋದು? ಈಗ ಯಾವ ಸಂಗೀತಗಾರರು ಬಂದು ನಮ್ಮ ಸಂಗೀತ ಕೇಳಲ್ಲ. ಖಂಡಿತ ಆ ಕಾಲ ಎಲ್ಲ ಹೊರಟಾಯ್ತು. ಈಗ ನೀವೇ ನಮಗೆ ದೇವರು. ನೀವು ಬಂದರೆ ನಮ್ಮ ಸಂಗೀತ ಇರೋದಿಲ್ಲ. ಗೋವಿಂದ ಶ್ರೀಕೃಷ್ಣ ಬ್ರಹ್ಮಸ್ತು ಅಷ್ಟೇ. ಶ್ರೋತೃಗಳು ನೀವೇ ಸಂಗೀತ ಪೋಷಣೆ ಮಾಡೋರು, ನೀವೇ ಸಂಗೀತ ಕಲಾವಿದರನ್ನ ಬೆಳೆಸೋರು, ನೀವೇ ಸಂಗೀತ ಸಂಸ್ಥೆಗಳನ್ನು ಪೋಷಣೆ ಮಾಡೋರು. ಹಾಗಾಗಿ ಇವತ್ತು ಪ್ರಶಾಂತ ನಗರದ ಈ ಬಡಾವಣೆಯಲ್ಲಿ ಅಂಥ ಒಂದು ಅದ್ಭುತವಾದ ಕೆಲಸವನ್ನು ನಮ್ಮ ಶಿವಪ್ರಕಾಶ್ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ. ಆಮೇಲೆ ಇನ್ನೊಂದು ಹೇಳ್ತೀವಿ, ಸ್ವಲ್ಪ ಲೌಕಿಕಕ್ಕೆ ಬರೋಣ ಇವಾಗ. ಆಯಿತು, ಇದೆಲ್ಲ ಸಿದ್ಧಾಂತಗಳೆಲ್ಲ ಇರುತ್ತೆ. ಹಣವೇ ನಿನ್ನಯ ಗುಣವೇನು ಬಣ್ಣಿಪೇನು, ಹಣವಿಲ್ಲದವನೊಬ್ಬ ಹೆಣವೇ ಸದಿ ಕಣ್ಯ, ಗಣವೇ ನಿನ್ನಯ. ವಾದಿರಾಜ ಸ್ವಾಮಿ ಹೇಳ್ತಾರೆ, ಹಣ ಅನ್ನೋದು ಬೇಕು. ಎಷ್ಟು ಮಟ್ಟ ಬೇಕು? ಅಂಗನೆಯರ ಸಂಘ ಅತಿಶಯದಿ ಮಾಡಿಸುವಿ. ಹೆಚ್ಚಿನ ಹೇಳೋ ಮಾತು ನೋಡಿ. ದುಡ್ಡು ಅನ್ನೋದು ಇದ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬಿಡುತ್ತೆ. ಅದು ತಾಯಿನೂ ಲೆಕ್ಕಕ್ಕಿಲ್ಲ, ಸಹೋದರಿನೂ ಲೆಕ್ಕಕ್ಕಿಲ್ಲ, ಮಗಳೂ ಲೆಕ್ಕಕ್ಕಿಲ್ಲ, ಯಾರು ಬೇಕಾದ್ರೂ ಆಗ್ಬೋದು. ಅಮಾನುಷ ಪ್ರವೃತ್ತಿಯನ್ನು ಬೆಳೆಸ್ಬಿಡುತ್ತೆ ದುಡ್ಡು ಅನ್ನುವಂಥದ್ದು. ಆದರೆ ದುಡ್ಡಿದ್ರೆ ಮನುಷ್ಯ ಅನ್ನೋದು ವಾದಿರಾಜ್ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಇರಬೇಕು ದುಡ್ಡು? ನಿನ್ನ ಬದುಕನ್ನು ಸುಖವಾಗಿ ನೆಮ್ಮದಿಯಿಂದ ಬಾಳಬೇಕು. ಬೇರೆಯವರಿಗೆ ಕೈ ಚಾಚಬಾರ್ದು. ಅಥವಾ ಒಂದು ಇಂತಹ ಸಂಗೀತ ಸಂಸ್ಥೆಗಳನ್ನು ಹುಟ್ಟು ಹಾಕಿದಾಗ ವಿದ್ವಾಂಸನ ಗೌರವವಾಗಿ ನೋಡ್ಕೊಳ್ಬೇಕು ಅಂದ್ರೆ ಒಳಾರ್ಥ ನಿಮ್ಗೆ ಅರ್ಥ ಆಗುತ್ತೆ ಏನು ಅನ್ನೋದು. ದುಡ್ಡಿಗಾಗಿ ಯಾರು ಬರಲ್ಲ, ಬೇರೆ ವಿಚಾರ. ದುಡ್ಡು ಪ್ರಶ್ನೆ ಅಲ್ಲ. ಆದರೆ ಹಾಗೆ